ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನೋಡಿ, ಸ್ವಂತ ಮನೆ ಇದ್ರೂ ಕೂಡ ಇಲ್ಲಿ ಅವ್ರಿಗೆ ನೆಮ್ಮದಿ ಅನ್ನೋದೇ ಇಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಮಳೆ ಬಂದರೆ ಅವಾಂತರವೇ ಸೃಷ್ಟಿಯಾಗುತ್ತೆ. ಜೀವ ಉಳಿಸ್ಕೊಳ್ಬೇಕಲ್ಲ, ಹಾಗಾಗಿ ಸಂಬಂಧಿಕರ ಮನೆಯೋ ಅಥವಾ ಬೇರೆಲ್ಲೋ ಹೋಗಿ ಅವರು ಉಳ್ಕೋತಾರೆ. ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಸ್ವಂತ ಮನೆ ಇದ್ರೂ ಕೂಡ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇದು ಸಾಯಿ ಲೇಔಟ್ ನಿವಾಸಿಗಳ ಗೋಳು. ಹೇಳೋರಿಲ್ಲ ಕೇಳೋರಿಲ್ಲ ಅವ್ರನ್ನ. 2 ವರ್ಷದ ಹಿಂದೆ ನೆರೆಗೆ ಮುಳುಗಿದ್ದ ಸಾಯಿ ಲೇಔಟ್ ನಿವಾಸಿಗಳಿಗೆ ಶಾಶ್ವತ ಪರಿಹಾರ BBMP ನೀಡಲಿಲ್ಲ. ಈ ವರ್ಷದ ಮಳೆಗೆ ಮತ್ತೆ ಅದೇ ರೀತಿಯಾಗಿದೆ. ಸಾಯಿ ಲೇಔಟ್ನಲ್ಲಿ ಮಳೆ ಬಂದ್ರೆ ಸಾಕು ಮುಳುಗಿ ಹೋಗ್ಬಿಡುತ್ತೆ. ಸ್ವಂತ ಮನೆ ಲಕ್ಷ ಲಕ್ಷ ಕೋಟಿ ಕೋಟಿ ಕೊಟ್ಟು ಸ್ವಂತ ಮನೆ ಕಟ್ಟಿದ್ದಾರೆ. ಸಾಯಿ ಲೇಔಟ್ನಲ್ಲಿ ಜನ ಇದ್ದಾರೆ. ಆದರೆ ಮಳೆ ಬಂದರೆ ಸಾಕು ಅಲ್ಲಿ ಉಳ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಕಳೆದ ಬಾರಿ ನೆರೆ ಬಂದಾಗಲೂ ಕೂಡ ಮನೆ ಎಲ್ಲ ಮುಳುಗಿ ಹೋಗಿತ್ತು. ಮಳೆ ಬರುತ್ತೆ ಅನ್ನೋ ಭಯದಿಂದ ಅವರು ಬಾಡಿಗೆ ಮನೆಯಲ್ಲಿ ಉಳ್ಕೊಂಡಿದ್ದಾರೆ. ಯಾರು ಬರೋರಿಲ್ಲ, ಹೇಳೋರಿಲ್ಲ, ಕೇಳೋರಿಲ್ಲ, ಏನೂ ಇಲ್ಲ ಅಂಥೇಳಿ ಸಾಯಿ ಲೇಔಟ್ನ ಜನ, ಅಲ್ಲಿ ನಿವಾಸಿಗಳು ಬಹಳ ನೋವಿನಿಂದ ಮಾತಾಡ್ತಾ ಇದ್ದಾರೆ. ಎಲ್ಲ ಬಾಗಿಲು ಹಾಕಿದ್ದಾರೆ, ಲಾಕ್ ಮಾಡಿದ್ದಾರೆ. ಹಿಂಗಿದೆ ಪರಿಸ್ಥಿತಿ. ಹಾಗಾದರೆ ಅಲ್ಲಿನ ಸ್ಥಿತಿಗತಿ ಹೆಂಗಿದೆ, ಮಳೆ ಬಂದಾಗ ಏನಾಗುತ್ತೆ, ಜನ ಎಲ್ಲಿ ಹೋಗಿದ್ದಾರೆ, ಇದೆಲ್ಲದರ ಕುರಿತಾಗಿ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಮಾಡಿದ್ದಾರೆ. ಬನ್ನಿ ನೋಡೋಣ ಸ್ಥಿತಿಗತಿ ಹೆಂಗಿದೆ ಅಂತ ಹೇಳಿ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮುಂಗಾರು ಮಳೆಯ ಆಗಮನಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇವೆ. ಆದರೆ ಈಗಲೇ ಮಳೆ ಶುರುವಾಗಿದೆ. ಬೆಂಗಳೂರಿನ ಹಲವು ಭಾಗದಲ್ಲಿ ಜಲಾವೃತ ಆಗೋದು ಬಹುತೇಕ ಕಾಮನ್ ಸಮಸ್ಯೆ ಆಗಿದೆ. ಕಳೆದ 2 ವರ್ಷಗಳ ಹಿಂದೆ ಸಾಯಿ ಲೇಔಟ್ ಸಂಪೂರ್ಣವಾಗಿ ಮುಳುಗೋಗಿ ಇಡೀ ದೇಶಾದ್ಯಂತ ಸುದ್ದಿ ಆಗಿತ್ತು. ಈಗ ಸಾಯಿ ಲೇಔಟನ್ನು ಸರಿ ಮಾಡುವಂಥ ಕೆಲಸವನ್ನು BBMP ಅವರು ಮಾಡಿದ್ದಾರೆ ಎನ್ನುವಂಥ ರಿಯಾಲಿಟಿ ಚೆಕ್ಕನ್ನು ನಾವೀಗ ಸದ್ಯ ನಡೆಸ್ತಾ ಇದ್ದೀವಿ. ನಾನೀಗ ಸಾಯಿ ಲೇಔಟ್ನಲ್ಲೇ ಇದ್ದೀನಿ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ಕಳೆದ ಬಾರಿ ಬಂದಂತಹ ಒಂದು ಮಳೆಯಿಂದಾಗಿ ಈ ಒಂದು ಲೇಔಟ್ನ ಸಂಪೂರ್ಣ ಮನೆಗಳು ಕೂಡ ಮುಳುಗಿ ಹೋಗಿದ್ವು. 5-6 ಅಡಿ ನೀರು ನಿಂತಿತ್ತು. ಮನೆಗಳಿಗೆ ನೀರು ನುಗ್ಗಿ ಜನರು ಪ್ರವಾಹದಲ್ಲಿ ಇರುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಮನೆಯಿಂದ ಹೊರಬರಲಾಗದೆ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ಕಳೆದ ಬಾರಿ ಅಂದರೆ 3 ವರ್ಷಗಳ ಹಿಂದೆ ಬಂದಂಥ ಮಳೆಯಿಂದಾಗಿ ಇಲ್ಲಿ ಪ್ರವಾಹ ಉಂಟಾಗಿ ಇಡೀ ಊರಿಗೆ, ಈ ಏರಿಯಾನೇ ಜನ ಖಾಲಿ ಮಾಡ್ಕೊಂಡು ಹೋಗಿದ್ರು. ಇನ್ನೂ ಕೂಡ ಹಾಗೇ ಇದೆ. ಇದನ್ನು ಸರಿ ಮಾಡುವಂಥ ಕೆಲಸಕ್ಕೆ ಹೋಗಿಲ್ಲ. ಮೊದಲನೇ ಸಲ ಫ್ಲಡ್ ಆದಾಗ ಒಂಚೂರು ರಿಪೇರಿ ಮಾಡುವಂಥ ಕೆಲಸ ಮಾಡಿದ್ರು. ಆದರೆ ಪದೇ ಪದೇ ಫ್ಲಡ್ ಆಗ್ತಾ ಇರುವಂಥ ಕಾರಣಕ್ಕಾಗಿ ಜನ ಈ ಒಂದು ಮನೆಗಳನ್ನು ಬಿಟ್ಟು ಈಗ ಬೇರೆ ಕಡೆ ಹೋಗ್ತಾ ಇದ್ದಾರೆ. ಈ ಏರಿಯಾದಲ್ಲಿ ಬಹುತೇಕವಾಗಿ ಮನೆಗಳು ಖಾಲಿ ಇದ್ದಾವೆ. ಅಂದರೆ ಒಂದು 100 ಮನೆಗಳಿದ್ರೆ ಅದರಲ್ಲಿ 50% ಜನ ಮಾತ್ರ ವಾಸ ಮಾಡ್ತಾ ಇದ್ದಾರೆ. ಗ್ರೌಂಡ್ ಫ್ಲೋರ್ಗಳು ಎಲ್ಲವೂ ಕೂಡ ಖಾಲಿ ಇದ್ದಾವೆ. ಈಗ ಸದ್ಯ BBMP ರಾಜಕಾಲುವೆ ಕಾಮಗಾರಿಯನ್ನು ಕಳೆದ 2 ವರ್ಷದಿಂದ ಮಾಡ್ತಾ ಇದೆ. ಆದರೆ ಅದನ್ನು ಮುಗಿಸುವಂಥ ಕೆಲಸವನ್ನು ಕೂಡ ಮಾಡಿಲ್ಲ. ಇದರಿಂದಾಗಿ ಇಲ್ಲಿನ ನಿವಾಸಿಗಳು ನಿತ್ಯ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.